ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲವೇ ದೇವಿ? ನಂಬಿಕೆ ಇಲ್ಲದಿದ್ದರೆ ಹೇಗೆ ಪ್ರೀತಿಸಲು ಸಾಧ್ಯ? ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ, ಆದರೆ ಹೆದರಿಕೆಯೂ ಇದೆ. ಮತ್ತೊಮ್ಮೆ ಆಲೋಚಿಸಿ. ಈ ಕಾರ್ಯ ಕೈಗೊಂಡು ಅಪಾಯವೂ ಆಗಬಹುದು. ಈಗಲೂ ಇದೇ ನಿಮ್ಮ ಅಂತಿಮ ನಿರ್ಧಾರವೇ? ನಿರ್ಧರಿಸಿದ್ದೇನೆ ದೇವಿ. ಬದುಕಿದ್ದರೂ ಪ್ರೀತಿಗಾಗಿ, ಸತ್ತರೂ ಪ್ರೀತಿಗಾಗಿ. ಆದರೆ ಒಮ್ಮೆ ನಾನು ಪ್ರಯತ್ನ ಮಾಡುತ್ತೇನೆ. ಪ್ರಭು, ಇದೆಂತಹ ಮಾಯೆ? ತುಂಡ ಒಬ್ಬ ರಾಕ್ಷಸ, ಸಹಜವಾಗಿಯೇ ಒಂದು ಅಸುರ ಪ್ರವೃತ್ತಿ. ಆದ್ರೆ ತಾರಿಣಿ ನಿಮ್ಮ ಸೇವಕಿಯಾಗಿದ್ಲು ಅಲ್ವಾ? ಹೀಗಿರುವಾಗ ಇಂಥ ಕೆಟ್ಟ ವಿಚಾರ ಹೇಗ್ ಬಂತು ಅವಳಿಗೆ? ಹನುಮ, ಪ್ರೇಮಕ್ಕಿರುವ ಶಕ್ತಿಯೇ ಅಂತದ್ದು. ಅದರ ಮುಂದೆ ಯಾವ ತರ್ಕಕ್ಕೂ ಬೆಲೆ ಇಲ್ಲ. ಏಕೆಂದರೆ ತನು ಮನವು ಪ್ರೇಮದಲ್ಲಿ ಮುಳುಗಿದಾಗ ಅಲ್ಲಿ ಬುದ್ಧಿ ಮತ್ತು ವಿವೇಕಕ್ಕೆ ಸ್ಥಳವೇ ಇರುವುದಿಲ್ಲ. ಒಳಿತು ಕೆಡುಕು ಮತ್ತು ಪಾಪ ಪುಣ್ಯಗಳ ಲೆಕ್ಕವೇ ಪ್ರೇಮದಲ್ಲಿರುವುದಿಲ್ಲ ಹನುಮ. ಇದೇ ಕಾರಣಕ್ಕೆ ಪ್ರೇಮದಲ್ಲಿರುವವನು ಸಂರಕ್ಷಕನೂ ಆಗುತ್ತಾನೆ, ಸಂಹಾರಕನೂ ಆಗುತ್ತಾನೆ. ಆದ್ರೆ ಪ್ರೀತಿಸುವುದು ಯಾವುದೇ ಪಾಪವಲ್ಲ ಪ್ರಭು. ನಿಷ್ಕಲ್ಮಶ ಪ್ರೇಮ ಎಂದಿಗೂ ಪಾಪವಲ್ಲ. ಆದರೆ ಪ್ರೇಮದಲ್ಲಿ ಸ್ವಾರ್ಥವೇ ತುಂಬಿದ್ದರೆ ಆಗ ಆ ಪ್ರೇಮದಲ್ಲಿನ ಭಾವನೆ ಪರಿಶುದ್ಧವಾಗಿರುವುದಿಲ್ಲ. ಹೀಗೆ ಸ್ವಾರ್ಥ ಪ್ರೇಮದಲ್ಲಿ ಸಿಲುಕುವುದು ಮಹಾ ಸಂಕಟಕ್ಕೆ ದಾರಿಯಾಗುತ್ತದೆ. ತಾರಿಣಿಯ ವಿಷಯದಲ್ಲೂ ಇದೇ ನಡೆಯಿತು. ತಾರಿಣಿ, ಪ್ರಣಾಮಗಳು ಮಾತೆ. ಪ್ರಭುಗಳನ್ನು ಅಲಂಕರಿಸುವ ಸಮಯವಾಯಿತು. ಎಲ್ಲ ತಯಾರಾಗಿದೆ ತಾನೆ? ನಿಮ್ಮನ್ನೇ ನಿರೀಕ್ಷಿಸುತ್ತಿದ್ದಾರೆ. ಆಯ್ತು ಮಾತೆ, ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ. ನನಗೀಗ ಏನು ಮಾಡಬೇಕೆಂದೇ ತಿಳಿಯುತ್ತಿಲ್ಲ. ಈ ಜಲಾಮೃತದಲ್ಲಿ ಅಗ್ನಿ ಕಾಣಿಸುತ್ತಿದೆಯಲ್ಲ? ಅರ್ಥಾತ್ ಜಲಾಮೃತ ಅಶುದ್ಧವಾಗಿತ್ತೆ. ಕಾಲಕೂಟ ವಿಷ. ತಾರಿಣಿ, ಇದೆಂತಹ ಅನರ್ಥ ಕಾರ್ಯ ಮಾಡಲು ಹೊರಟಿದ್ದೆ ನೀನು? ನನ್ನ ಸ್ವಾಮಿ ಶ್ರೀಹರಿ ವಿಷ್ಣುವಿಗೆ ಈ ಕಾಲಕೂಟ ವಿಷವನ್ನು ಕುಡಿಸಲು ನಿರ್ಧರಿಸಿದ್ದೆಯಾ? ಇಲ್ಲ ಮಾತೆ, ಅದು ನಾನು. ಕಾಲಕೂಟ ವಿಷ, ಅದನ್ನು ಸೇವಿಸುತ್ತಿದ್ದಂತೆಯೇ ಶರೀರ ಸರ್ವನಾಶವಾಗುತ್ತದೆ. ನನ್ನ ಪ್ರಭುವನ್ನೇ ನಾಶ ಮಾಡುವ ಹುನ್ನಾರವಿತ್ತೆ? ಇಲ್ಲ ಮಾತೆ, ಇಲ್ಲ. ನನ್ನನ್ನು ಕ್ಷಮಿಸಿ ಬಿಡಿ ಮಾತೆ, ಕ್ಷಮಿಸಿ ಬಿಡಿ. ನಾವು ಭ್ರಮಿತರಾಗಿ ಹೀಗೆಲ್ಲ ಮಾಡಿದೆವು. ಈ ಷಡ್ಯಂತ್ರದ ಹಿಂದಿನ ಸತ್ಯವೇನು ಹೇಳು ಮಾತೆ. ನಮ್ಮಿಂದ ದೊಡ್ಡ ತಪ್ಪಾಗಿ ಹೋಗಿದೆ. ರಾಕ್ಷಸ ತುಂಡ ಹೇಳಿದ ಹಾಗೆ ನಾನು ಮಾಡಿದೆ. ಇದೆಲ್ಲ ಅವನ ಯೋಜನೆ. ಪ್ರಭುವಿಗೆ ವಿಷಪ್ರಾಶನ ಮಾಡಿಸುವ ಹುನ್ನಾರ ಅವನದಾಗಿತ್ತು. ಒಬ್ಬ ಅಸುರನ ಜೊತೆಗೂಡಿ ಜಗತ್ಪಾಲಕನನ್ನೇ ನಾಶ ಮಾಡಲು ಹೊರಟೆಯಾ? ಏಕೆ ತಾರಿಣಿ? ಮಾತಾ, ನಾನು ಅವನನ್ನು ಪ್ರೇಮಿಸುತ್ತಿದ್ದೇನೆ. ನನಗೆ ಒಂದು ಅವಕಾಶ ನೀಡಿ. ನನ್ನ ತಪ್ಪಿನ ಅರಿವಾಗಿದೆ. ಕೇವಲ ತಪ್ಪಲ್ಲ, ನಿನ್ನಿಂದ ಮಹಾಪಾಪವಾಗಿದೆ. ಒಬ್ಬ ರಾಕ್ಷಸನೊಂದಿಗೆ ಸೇರಿ
ಪ್ರಭುಗಳಿಗೆ ವಿಶ್ವಾಸ ದ್ರೋಹ ಮಾಡಿರುವೆ ನೀನು. ಧಿಕ್ಕಾರ ನಿನಗೆ, ಧಿಕ್ಕಾರ. ಒಬ್ಬ ರಾಕ್ಷಸನೊಂದಿಗೆ ಸೇರಿ ನೀನು ಸ್ವತಃ ರಾಕ್ಷಸಿ ಆಗಿರುವಂತಿದೆ. ಹೋಗು, ನಿನಗೆ ನಾನು ಶಾಪ ನೀಡುತ್ತಿದ್ದೇನೆ. ಬೇಡ ಮಾತೆ. ಮುಂದಿನ ಜನ್ಮದಲ್ಲಿ ನೀನು ರಾಕ್ಷಸಿಯಾಗಿ ಜನ್ಮ ತಾಳು. ಯುಗ ಯುಗಗಳವರೆಗೂ ರಾಕ್ಷಸಿಯಾಗಿ ಭೂಮಿಯ ಮೇಲೆ ಅಲೆದಾಡುತ್ತಿರು. ಇಲ್ಲ, ಈ ರೀತಿ ಜೀವನ ಪೂರ್ತಿ ನಿಮ್ಮ ಭಕ್ತಿಯಲ್ಲಿದ್ದು ನಿಮ್ಮ ಸೇವೆ ಮಾಡಿ ಒಬ್ಬ ರಾಕ್ಷಸನ ಮಾತನ್ನು ಕೇಳಿ ಅವಳ ಬುದ್ಧಿ ಹಾಳಾಗೋಯ್ತಾ? ಇಷ್ಟು ದೊಡ್ಡ ತಪ್ಪಾಗಿದ್ರಿಂದಲೇ ಮಾತೆ ಲಕ್ಷ್ಮಿಯ ಕೋಪಕ್ಕೆ ಬಲಿಯಾಗಿ ಶಾಪಗ್ರಸ್ತಳಾದಳು. ಆದರೆ ತಾರಿಣಿಯು ಯುಗ ಯುಗಗಳಿಂದಲೂ ನಮ್ಮ ಭಕ್ತೆಯಾಗಿದ್ದಳು. ಆಕೆಯ ನಿಸ್ವಾರ್ಥ ಸೇವೆ ವ್ಯರ್ಥವಾಗಲಿಲ್ಲ ಹನುಮ. ಆ ಘಟನೆಯ ನಂತರ ತಾರಿಣಿಗೆ ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸಿದಳು. ಆಕೆಯ ದುಸ್ಥಿತಿಯನ್ನು ನೋಡಿ ನಮ್ಮ ಮನಸ್ಸು ಆರ್ದ್ರವಾಯಿತು. ಆಗ ನಾವು ಆಕೆಗೆ ಒಂದು ವರವನ್ನು ನೀಡಿದೆವು. ಈ ಭೂಮಿಯ ಮೇಲೆ ನಾವು ರಾಮಾವತಾರವನ್ನು ತಾಳಿದಾಗ ನಮ್ಮಿಂದಲೇ ಆಕೆಗೆ ಶಾಪ ವಿಮೋಚನೆಯಾಗಿ ಆಕೆ ಪುನಃ ವಿಷ್ಣುಧಾಮಕ್ಕೆ ಮರಳುವಂತಾಗಲಿ ಎಂದು. ಪ್ರಭು, ಇನ್ನು ತಿಳಿಯದೆ ನಮ್ಮಿಂದ ಒಂದು ಅನರ್ಥವಾಗ್ಬಿಡ್ತಿತ್ತು. ತಾಟಕಿಯನ್ನ ವಧಿಸಿ ದೊಡ್ಡ ತಪ್ಪು ಮಾಡ್ಬಿಡ್ತಿದ್ವಿ ಪ್ರಭು. ಇದರಲ್ಲಿ ನಿಮ್ಮ ಅಪರಾಧವೇನಿಲ್ಲ ಹನುಮ. ಒಬ್ಬ ಯುವರಾಜರಾಗಿ ನಿಮ್ಮ ಪ್ರಜೆಗಳನ್ನು ರಕ್ಷಿಸುವ ಕರ್ತವ್ಯ ನಿರ್ವಹಿಸುತ್ತಿದ್ದೀರಿ. ಅಂದ್ರೆ ಈಗಿನ ಸಮಸ್ಯೆಗೆ ಪರಿಹಾರ ಏನು ಪ್ರಭು? ಆ ತಾಟಕಿಯನ್ನ ಸಂಹಾರ ಮಾಡದೆ ಸುಮೇರುವಾಸಿಗಳನ್ನ ರಕ್ಷಣೆ ಮಾಡೋದು ಹೇಗೆ ಪ್ರಭು? ನೀವು ತಾಟಕಿಯನ್ನು ಅಂತ್ಯ ಮಾಡಿದರೆ ಆ ರಕ್ಕಸಿಯೊಂದಿಗೆ ಸುಮೇರುವಾಸಿಗಳ ಜೀವಶಕ್ತಿಯೂ ನಾಶವಾಗುತ್ತದೆ. ಈಗೇನ್ ಮಾಡೋದು? ಈಗ ಉಳಿದಿರುವುದು ಒಂದೇ ಮಾರ್ಗ, ಭಕ್ತಿ ಮಾರ್ಗ. ಅಂದ್ರೆ ತಾಟಕಿಯ ಅಂತರಂಗದಲ್ಲಿ ನಮ್ಮ ಮೇಲಿನ ಭಕ್ತಿ ಕೊಂಚ ಹಾಗೇ ಇದೆ. ಅದನ್ನು ನೀವು ಜಾಗೃತಗೊಳಿಸಬೇಕಷ್ಟೇ. ನಮ್ಗೆ ಅರ್ಥ ಆಯ್ತು ಪ್ರಭು. ಈ ಸಮಸ್ಯೆಗೆ ಪ್ರಭುವಿನ ಭಕ್ತಿನೇ ಪರಿಹಾರ. ಜೈ ಶ್ರೀರಾಮ. ಬಂದಿದೆ. ನಿಮ್ಮ ಔಷಧಿಯ ಪ್ರಭಾವದಿಂದ ಏನಾದರೂ ಆಗುತ್ತಿದೆಯೇ? ಈ ಔಷಧಿ ಮೃತ್ಯುವನ್ನು ತಡೆಯಲಾರದು, ಕೆಲವು ಸಮಯದವರೆಗೆ ಜೀವಂತವಾಗಿಡಬಲ್ಲದು. ಅಷ್ಟರಲ್ಲಿ ಚೈತನ್ಯ ಶಕ್ತಿ ಬಾರದಿದ್ದರೆ ಎಲ್ಲವೂ ವ್ಯರ್ಥವೇ. ಒಟ್ಟಿನಲ್ಲಿ ಇವರೆಲ್ಲರೂ ಅಂತ್ಯ ಸಮಯದಲ್ಲಿದ್ದಾರೆ. ಹೇ ಪ್ರಭು, ಸಂಕಟ ಮೋಚಕ, ಎಲ್ಲರನ್ನೂ ರಕ್ಷಿಸಿ ರಕ್ಷಿಸಿ. ಈ ಭಜನೆ ನಾವು ಹಾಡುತ್ತಿದ್ದೆವು ಪ್ರಭುವನ್ನು ಶೃಂಗರಿಸುವಾಗ. ನಾವು ವಿಷ್ಣು ಲೋಕದಲ್ಲಿದ್ದೆವು, ಪ್ರಭುಗಳ ಸೇವೆ ಮಾಡುತ್ತಿದ್ದೆವು. ಆದರೆ ಇಲ್ಲಿ ಹೇಗೆ ಬಂದೆವು? ನಮಗೆ ನೆನಪಾಗುತ್ತಿದೆ, ನಾವು ವಿಷ್ಣು ಭಕ್ತಿ ತಾರಿಣಿ ಶಾಪಗ್ರಸ್ತರಾಗಿ ನಾವು ಈ ರಾಕ್ಷಸಿ ರೂಪವನ್ನು ಧರಿಸಿದ್ದೇವೆ. ಯಾರು ಈ ಭಜನೆಯನ್ನು ಹಾಡುತ್ತಿರುವುದು? ಯಾರದು?
जय हनुमंत ज्ञान गुण धामा जय कपीशनि अविरत नामा जय हनुमंत ज्ञान गुण धामा जय कपीशनि अविरत नामा रामदूत तुलित बल धामा अंजनी पुत्र पवन सुत नामा जय हनुमंत ज्ञान गुण धामा जय कपीशनि अविरत नामा। ಹೇಳಿ ದಿವ್ಯ ಬಾಲಕ, ಹೇಳಿ ಯಾರು ನೀವು? अविरत नामा। ನೀವು ನಮ್ಮ ಪೂರ್ವ ಜನ್ಮವನ್ನು ನೆನಪಿಸಿದ್ದೀರಿ. ಧನ್ಯವಾದಗಳು ನಿಮಗೆ. ನಮಗೆ ಅರ್ಥವಾಗಿದೆ, ನಾವು ಮಾಡಿದ ಪಾಪದ ಫಲದಿಂದಾಗಿ ಈ ರಾಕ್ಷಸಿಯ ಜೀವನವನ್ನು ನಡೆಸುತ್ತಿದ್ದೇವೆ. ಆದರೆ ಈ ಪಾಪದ ಪ್ರಾಯಶ್ಚಿತ್ತವೇನೆಂದು ನೀವೇ ನಮಗೆ ತಿಳಿಸಿಕೊಡಬೇಕು. ಪಶ್ಚಾತ್ತಾಪ ಪಡೋ ಮೂಲಕ ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ನೀವೀಗಾಗ್ಲೇ ಅನುಭವಿಸಿದ್ದೀರಾ. ಆದ್ರೆ ಅದಕ್ಕೂ ಮೊದಲು ನೀವ್ ನಮ್ಗೆ ಒಂದು ಕೆಲಸ ಮಾಡ್ಕೊಳ್ಬೇಕು. ರಾಕ್ಷಸಿ ತಾಟಕಿಯ ರೂಪದಲ್ಲಿ ನೀವು ನಮ್ಮ ಪ್ರಜೆಗಳ ಚೈತನ್ಯ ಶಕ್ತಿಯನ್ನ ಹರಣ ಮಾಡಿದ್ರಿ. ದಯವಿಟ್ಟು ಅದನ್ನ ಮರಳಿಸಿ ನಮ್ಮನ್ನು ಕ್ಷಮಿಸಿಬಿಡಿ. ಇದೇ ಕ್ಷಣವೇ ಸಮಸ್ತ ವಾನರರ ಚೈತನ್ಯ ಶಕ್ತಿಯನ್ನು ಮರಳಿಸುವೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾವು ಹೇಳಿದೆವಲ್ಲವೇ, ನಾವಿವರನ್ನು ಕಾಪಾಡಲಾಗದು. ಒಬ್ಬೊಬ್ಬರಾಗಿ ಪ್ರಾಣತ್ಯಾಗ ಮಾಡುತ್ತಿದ್ದಾರೆ. ಹೇಳಿ, ಎದ್ದೇಳಿ. ಹೇ ಪ್ರಭು, ನಿಮ್ಮಿಂದ ಮಾತ್ರ ಇವರ ರಕ್ಷಣೆ ಸಾಧ್ಯ ಪ್ರಭು. ಏನಾದರೂ ಮಾಡಿ ಪ್ರಭು. ಆಶ್ಚರ್ಯವಾಗಿದೆ. ಇದಾವ ಶಕ್ತಿ? ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಪ್ರಭು, ಕೋಟಿ ಕೋಟಿ ಧನ್ಯವಾದಗಳು. ಭಗವತಿ ವಾಸುದೇವ, ನಾವು ನಿಮ್ಮ ಆದೇಶವನ್ನು ಪಾಲಿಸಿದ್ದೇವೆ. ಇನ್ನು ನಮ್ಮ ಉದ್ಧಾರದ ಮಾರ್ಗವನ್ನು ಸೂಚಿಸಿ ಈ ರಾಕ್ಷಸಿ ಜನ್ಮದಿಂದ ಮುಕ್ತಗೊಳಿಸಿ. ಹೇ ತಾಟಕಿ, ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆಯನ್ನ ನೀವು ಪೂರ್ಣವಾಗಿ ಅನುಭವಿಸಲೇಬೇಕು. ಆದ್ರಿಂದ ಇನ್ನೂ ಕೆಲವು ವರ್ಷ ರಾಕ್ಷಸಿಯಾಗಿಯೇ ನೀವು ಮುಂದುವರಿಬೇಕು. ಪ್ರಭುಗಳನ್ನ ನೀವು ಭೇಟಿಯಾಗೋವರೆಗೂ ನಿಮ್ಗೆ ಈ ರೂಪದಿಂದ ಮುಕ್ತಿ ಇಲ್ಲ. ಇದೇ ನಿಮಗೆ ಪ್ರಾಯಶ್ಚಿತ್ತ. ಇಲ್ಲ, ದಯವಿಟ್ಟು ಹಾಗೆನ್ನಬೇಡಿ. ನಾವು ಭಜನೆ ಕೀರ್ತನೆ ಹಾಡುವ ಶ್ರೀ ವಿಷ್ಣುವಿನ ಸೇವಕ್ಕೆ. ಹೀಗಿರುವಾಗ ನಮಗೆ ಈ ರಾಕ್ಷಸಿ ಜೀವನ ನರಕಕ್ಕೆ ಸಮಾನ ಪ್ರಭು. ಕ್ಷಮಿಸಿ ತಾಟಕಿ, ನಿಮ್ಮ ಈ ಜನ್ಮಕ್ಕೆ ಪ್ರಭುಗಳಿಂದ ಮಾತ್ರ ಮುಕ್ತಿ ಸಿಗೋಕ್ ಸಾಧ್ಯ. ಆದರೆ ನಮಗೆ ತಿಳಿಯುತ್ತಿಲ್ಲ, ಪ್ರಭು ಎಲ್ಲಿ ಸಿಗುತ್ತಾರೆ, ಯಾವಾಗ ಸಿಗುತ್ತಾರೆ? ಸೂಕ್ತ ಸಮಯ ಬಂದಾಗ. ಪ್ರಭುಗಳು ಮುಂದೊಂದು ದಿನ ಇದೇ ಮಾರ್ಗದಲ್ಲಿ ಹಾದು ಹೋದಾಗ ನಿಮಗೆ ಮುಕ್ತಿ ಸಿಗುವುದು ತಾಟಕಿ. ಅಲ್ಲಿವರೆಗೂ ನೀವು ಅವ್ರಿಗೋಸ್ಕರ ಕಾಯ್ತಾ ಇರ್ಬೇಕಾಗತ್ತೆ ತಾಟಕಿ. ಜೈ ಶ್ರೀರಾಮ. ಎಲ್ಲಿ ಹೋದ? ಎಲ್ಲಿ ಹೋದ?
ಅವನನ್ನು ಜೀವಂತವಾಗಿ ಬಿಡುವುದಿಲ್ಲ. ಎಂತಹ ಲೀಲೆಯಿದು ಪ್ರಭು. ಹನುಮಂತರು ತಾಟಕಿಗೆ ತನ್ನ ಪೂರ್ವ ಜನ್ಮದ ಬಗ್ಗೆ ನೆನಪಿಸಿದರಷ್ಟೇ ಅಲ್ಲದೆ ತಮ್ಮ ಕಾರ್ಯವನ್ನೂ ಸಾಧಿಸಿಕೊಂಡರು. ಇದೇ ನಿಜವಾದ ಭಕ್ತಿ ನಂದಿ. ನಿಜವಾದ ಭಕ್ತ ಎಂದಿಗೂ ತನ್ನ ಕರ್ಮಗಳಿಂದ ತನ್ನ ಸ್ವಾಮಿಯನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಿಲ್ಲ. ತನ್ನ ಕರ್ಮಗಳಿಂದ ತನ್ನ ಆರಾಧ್ಯರಿಗೆ ವಿಶೇಷವಾದ ಭಕ್ತಿಯ ಮಾರ್ಗವನ್ನು ಸ್ಥಾಪಿಸುತ್ತಾನೆ. ನಮ್ಮ ಮಾರುತಿಯು ಅಕ್ಷರಶಃ ಇದನ್ನೇ ಮಾಡುತ್ತಿದ್ದಾರಲ್ಲವೇ? ಇವರಿಬ್ಬರಲ್ಲಿ ವ್ಯತ್ಯಾಸ ಹೇಗಿದೆ ನೋಡಿ ನಂದಿ. ಯಾವ ವ್ಯತ್ಯಾಸ? ಒಂದು ಕಡೆ ಹನುಮಂತ, ಇನ್ನೊಂದು ಕಡೆ ರಾವಣ. ಇಬ್ಬರ ಭಕ್ತಿಯಲ್ಲೂ ಇರುವುದು ಸೂಕ್ಷ್ಮ ವ್ಯತ್ಯಾಸ ಅಷ್ಟೇ. ಹೌದು ಪ್ರಭು. ಒಬ್ಬರ ಭಕ್ತಿ ನಿಸ್ವಾರ್ಥದಿಂದ ಪರಿಶುದ್ಧವಾಗಿದ್ದರೆ ಮತ್ತೊಬ್ಬರ ಭಕ್ತಿ ಸ್ವಾರ್ಥದಿಂದ ಕಲುಷಿತವಾಗಿದೆ. ಆದರೆ ಜಗತ್ತಿಗೆ ಎರಡೂ ಉದಾಹರಣೆಗಳು ಅವಶ್ಯಕ ನಂದಿ. ಇದರಿಂದಲೇ ಪ್ರಜೆಗಳಿಗೆ ಯಾವುದು ಸರಿ ತಪ್ಪು ಎಂದು ಸಂದೇಶ ಸಿಗುವುದು. ಇದರ ಆಧಾರದಿಂದಲೇ ಅವರು ನಿರ್ಧರಿಸುತ್ತಾರೆ ನಾವು ಯಾರ ಭಕ್ತಿಯನ್ನು ಅನುಸರಿಸಬೇಕೆಂದು. ನಿಮ್ಮ ಮಾತು ಸತ್ಯ ಪ್ರಭು. ಒಳಿತು ಕೆಡುಕುಗಳ ಪ್ರಜ್ಞೆಯೂ ಸಹ ಇದರಿಂದ ಜಾಗೃತಗೊಳ್ಳಬಹುದು. ವಾನರ, ವಾನರ, ವಾನರ! ಯಾರು ಈ ವಾನರ? ವಿಧಾತ ರಾವಣನ ಪ್ರತಿ ಕಾರ್ಯಕ್ಕೂ ಅಡ್ಡಿಪಡಿಸುತ್ತಿದ್ದಾನೆ. ಈಗ ನಮಗೆ ಖಾತ್ರಿಯಾಯಿತು ಮಾರೀಚ, ಮುಂದೆ ಒಂದು ದಿನ ನಮ್ಮ ಪುತ್ರ ಲಂಕೇಶನಿಗೆ ಈ ವಾನರ ಸಂಕಷ್ಟ ತರಬಹುದೆಂದು. ನಮ್ಮ ರಾಕ್ಷಸ ಕುಲಕ್ಕೆ ತೊಂದರೆಯನ್ನು ನೀಡಬಲ್ಲ ಇಂತಹ ಪರಮಶತ್ರುವನ್ನು ನಾನೆಂದಿಗೂ ಕಂಡಿರಲಿಲ್ಲ ಮಾರೀಚ. ಈ ಅಸಾಧಾರಣ ಬಾಲಕನ ಜನ್ಮದ ಹಿಂದೆ ಅಸುರರನ್ನು ನಾಶ ಮಾಡುವ ಹುನ್ನಾರವಿದೆ ಮಾರೀಚ. ನಾವವನ ಪೂರ್ಣ ಕುಂಡಲಿಯನ್ನು ಪರಿಶೀಲಿಸಬೇಕು. ಅವನ ಜನ್ಮದ ಉದ್ದೇಶ ತಿಳಿಯಬೇಕು. ಅವನ ಶಕ್ತಿಯ ರಹಸ್ಯವನ್ನು ತಿಳಿಯಬೇಕು. ಪ್ರತಿಯೊಂದನ್ನು ನಾವು ತಿಳಿದುಕೊಳ್ಳಬೇಕು. ತಿಳಿಯಿತು ರಾಜಮಾತೆ. ಹೇ ಮಾಯಾವಿ ವಾನರ, ಮುಂದೆ ನೋಡುತ್ತಿರು. ಹೇಗೆ ನಾವು ನಮ್ಮ ಅಸುರ ಕುಲದ ಪ್ರಬಲ ಶಕ್ತಿ